ಏಳನೆಯ ದಿನ ಇವತ್ತು ಇಸ್ರೇಲ್ ಇರಾನ್ ಸಂಘರ್ಷಕ್ಕೆ ಏಳನೆಯ ದಿನ. ಒಂದು ದಿವಸ ಕೂಡ ಈ ಸಂಘರ್ಷ ನೆನ್ನೆಗಿಂತ ಕಡಿಮೆ ಇತ್ತು ಅಂತ ಹೇಳೋದಕ್ಕಾಗಿಲ್ಲ. ಸಂಘರ್ಷ ಶುರುವಾದ ನಂತರದ ಅತಿ ದೊಡ್ಡ ದಾಳಿಯನ್ನ ಇರಾನ್ ಇಸ್ರೇಲ್ ಮೇಲೆ ಮಾಡಿದೆ. ಟೆಲ್ ಅವೀವ್ ಮತ್ತು ಜೆರುಸಲಂ ಮೇಲೆ ಇದುವರೆಗಿನ ಅತಿ ದೊಡ್ಡ ದಾಳಿ ಇದು. ಇಸ್ರೇಲಿನ ಅತಿ ದೊಡ್ಡ ಆಸ್ಪತ್ರೆಯ ಮೇಲೆ ಇರಾನ್ ದಾಳಿ ಮಾಡಿದೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಮೂಲಕ. ಬೀರ್ಶಬ್ನಲ್ಲಿರುವ ಸೊರೋಕೋ ಆಸ್ಪತ್ರೆ 1,000 ಬೆಡ್ ಸಾಮರ್ಥ್ಯದ ಆಸ್ಪತ್ರೆ. ಇದು ಇಸ್ರೇಲಿನ ಅತಿ ದೊಡ್ಡ ಆಸ್ಪತ್ರೆ. אימא'לה, מה קורה בסורוקה? טירוף מוחלט. הכל שבור. זה לא אמיתי מה קורה פה. ದಾಳಿಯ ನಂತರ ಆಸ್ಪತ್ರೆಯ ಸಿಬ್ಬಂದಿ, ವೈದ್ಯರು, ನರ್ಸ್ಗಳು, ಪೇಷಂಟ್ಗಳು ಕೂಡ ಆಸ್ಪತ್ರೆಯಿಂದ ಹೊರಗೆ ಓಡಿ ಬರ್ತಾ ಇರುವ ದೃಶ್ಯಗಳು ಕಾಣಿಸ್ತಾ ಇದೆ. ಇದುವರೆಗೂ ಇರಾನಿನ ದಾಳಿಯಲ್ಲಿ ಇಸ್ರೇಲಿನ 30ಕ್ಕೂ ಹೆಚ್ಚು ಜನ ಮೃತಪಟ್ಟಿರುವ ಸುದ್ದಿ ಇದೆ. פה כל היום אנחנו יושבים, פה. כל הבית... אימא'לה, מה קורה בסורוקה? ಆಸ್ಪತ್ರೆಯ ಮೇಲಿನ ದಾಳಿಗೆ ಇರಾನ್ ದೊಡ್ಡ ಬೆಲೆ ತರಬೇಕಾಗುತ್ತೆ ಅಂತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.